ಆತ್ಮೀಯ ಸ್ಪರ್ಧಾಮಿತ್ರ ಆತ್ಮೀಯ ಸ್ಪರ್ಧಾಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸೇವಾ ಆತ್ಮೀಯ ಸ್ಪರ್ಧಾಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ವತಿಯಿಂದ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕರ್ನಾಟಕದ ರಾಜರುಗಳು ಮತ್ತು ಅವರ ಬಿರುದುಗಳು ಇವು ಮತ್ತು PC ಮತ್ತು PSIಗೆ ಇವು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಆಲ್ಮೋಸ್ಟ್ ಎಲ್ಲ ಕೇಳ್ತಿದ್ದಾನೆ. ಮೊದಲನೇ ಕ್ವಶನ್ ಏನಂದರೆ, ಕರ್ನಾಟಕದ ರಾಜರುಗಳು ಮತ್ತು ಬಿರುದುಗಳು. ಅಶೋಕ ದೇವನಾಂಪ್ರಿಯ, ಎರಡನೇ ಶಾತಕರ್ಣಿ, ದಕ್ಷಿಣಪಥ ಸಾರ್ವಭೌಮ, ಗೌತಮಿಪುತ್ರ, ತ್ರೈಸಮುದ್ರ ತೋಯ ಪಿತಾಮಹನ, ಮಯೂರವರ್ಮ ಕರ್ನಾಟಕದ ಪ್ರಥಮ ಚಕ್ರವರ್ತಿ, ಕಾಕುಸ್ಥವರ್ಮ ಕದಂಬ ಅನರ್ಘ್ಯರತ್ನ, ದುರ್ವಿನೀತಿ ಧರ್ಮ ಮಹಾರಾಜ ಅಧಿರಾಜ, ಚೌಂಡರಾಯ ರಣಸಿಂಗ ಸಿಂಹ, ಒಂದನೇ ಪುಲಕೇಶಿ ರಣವಿಕ್ರಮ, ಮಂಗಳೇಶ್ ಪರಮ ಭಾಗವತ, ಎರಡನೇ ಪುಲಕೇಶಿ ಸತ್ಯಾಶ್ರಯ ಪರಮೇಶ್ವರ, ಧ್ರುವ ಕಾಳವಲ್ಲಭ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ 4 ಹೊಸ ರಾಮ ತಮಿಳ್ನಾಡಿಗೈತಿದು. ತೇರ್ತಂಗಲ್ ಪಕ್ಷಿಧಾಮ ಇದು ಒಂದು ತಮಿಳ್ನಾಡಿಗೈತಿ. ಕೇಚಿಯೋಪಲ್ಲಿ, ತೇವಭೂಮಿ ಸಿಕ್ಕಿಂ, ಹುದ್ವಾ ಸರೋವರ ಜಾರ್ಖಂಡ್. ಇವೆಲ್ಲ ಭಾರತದ 4 ಹೊಸ ತಾಣಗಳು. ನೆಕ್ಸ್ಟ್, ಅಮೋಘ ವರ್ಷಲ್ಲ, ವಿಷ್ಣುವರ್ಧನ ತಲಕಾಡುಗೊಂಡ, ಬಸವೇಶ್ವರ ಕರ್ನಾಟಕದ ಮಾರ್ಟಿನ್ ಲೂಥರ್. ಇವರಿಗಿರುವಂಥ ಬಿರುದುಗಳು. ಶಂಕರಾಚಾರ್ಯ ಷಣ್ಮ ತಸ್ಥಾಪನಾಚಾರ್ಯ. ಇವು ಯಾರ್ಯಾರಿಗೆ ಯಾವ ಬಿರುದೈತಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ 1, ಯಾವ ನಗರವನ್ನು ಭಾರತದ ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ? ಉತ್ತರ ಜೈಪುರ್. ಪ್ರಶ್ನೆ 2, ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಯಾರಪ್ಪ ಅಂದ್ರೆ PV ಸಿಂಧು. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಜೂಲಾಜಿಕಲ್ ಪಾರ್ಕ್ ಯಾವುದು? ಉತ್ತರ ಹರಿಗ್ನರ್ ಅಣ್ಣಾ ಜೂಲಾಜಿಕಲ್ ಪಾರ್ಕ್. ನೆಕ್ಸ್ಟ್ ಕ್ವಶನ್, ಲೈಟ್ ಆಫ್ ಏಷ್ಯಾ ಎಂದು ಯಾರು ಕರೆಯುತ್ತಾರೆ? ಗೌತಮ್ ಬುದ್ಧನನ್ನು ಲೈಟ್ ಆಫ್ ಏಷ್ಯಾ ಅಂತ ಕರಿತೀವಿ. ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಯಾವುದು? ಆನ್ಸರ್ ಇಂಡಿಯನ್ ಮ್ಯೂಸಿಯಂ, ಕೋಲ್ಕತ್ತಾ. ಇದು ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದಲ್ಲಿ ವಿಜಾರ್ಡ್ ಆಫ್ ಹಾಕಿ ಎಂದು ಯಾರು ಕರೆಯುತ್ತಾರೆ? ಮೇಜರ್ ಧ್ಯಾನ್ ಚಂದ್ ಅವರನ್ನು ಭಾರತದಲ್ಲಿ ವಿಜಾರ್ಡ್ ಆಫ್ ಹಾಕಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನು, ಭಾರತದ ಯಾವ ರಾಜ್ಯವು ತನ್ನ ಸುಂದರ ಗಿರಿಧಾಮ ಶಿಮ್ಲಾಕ್ಕೆ ಹೆಸರುವಾಸಿಯಾಗಿದೆ? ಉತ್ತರ ಹಿಮಾಚಲ ಪ್ರದೇಶ. ಬಾಲಿವುಡ್ ಬಾದ್ಶಾ ಎಂದು ಯಾರನ್ನು ಕರೆಯುತ್ತಾರೆ? ಶಾರುಖ್ ಖಾನನ್ನು ಕರಿತೀವಿ. ನೆಕ್ಸ್ಟ್ ಕ್ವಶನು, ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು? ಅಸ್ಸಾಂ. ಯಾವ ರಾಜ್ಯವನ್ನು ದೇವರ ನಾಡು ಎಂದು ಕರೆಯುತ್ತಾರೆ? ಉತ್ತರಾಖಂಡವನ್ನು ದೇವರ ನಾಡು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತೀಯ ರೈಲ್ವೆ ಪ್ರಮುಖ ಅಂಶಗಳು ಏನಪ್ಪ ಅಂದ್ರೆ, ಭಾರತದಲ್ಲಿ ರೈಲ್ವೆಯು ಮೊದಲು ಪ್ರಾರಂಭವಾದಿದ್ದು ಏಪ್ರಿಲ್ 16, 1853. ಭಾರತದ ಮೊಟ್ಟ ಮೊದಲ ರೈಲು ಪ್ರಾರಂಭವಾದದ್ದು ಯಾವಾಗಪ್ಪ ಅಂದ್ರೆ ಏಪ್ರಿಲ್ 16, 1853ರಂದು ಮುಂಬೈಯಿಂದ ಠಾಣೆಯವರೆಗೆ. ನೆಕ್ಸ್ಟು, ಮೊದಲು ರೈಲು ಮುಂಬೈಯಿಂದ ಠಾಣೆಯವರೆಗೂ ಕ್ರಮಿಸಿದ ದೂರ ಎಷ್ಟಪ್ಪ ಅಂದ್ರೆ 34 ಕಿಲೋಮೀಟರ್. ಭಾರತೀಯ ರೈಲ್ವೆಯ ಮುಖ್ಯ ಕಚೇರಿ ನವದೆಹಲಿ.
ಭಾರತದ ರೈಲ್ವೆಯು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಒಟ್ಟು ರೈಲ್ವೆ ವಿಭಾಗಗಳು ಎಷ್ಟಪ್ಪ ಅಂದ್ರೆ 17 ಅದಾವು ನಮ್ಮ ಭಾರತದಲ್ಲಿ. ರೈಲ್ವೆ ಸ್ಟಾಫ್ ಕಾಲೇಜ್ ಇರುವುದು ವಡೋದರ. ಯಾವ ರೈಲ್ವೆಯ ಮಾರ್ಗವು ಅತ್ಯಂತ ಉದ್ದವಾಗಿದೆ ಅಂದರೆ ವಿವೇಕ್ ಎಕ್ಸ್‌ಪ್ರೆಸ್. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಸಮಯವನ್ನು ನಿಗದಿಪಡಿಸಿದವರು ಯಾರಪ್ಪ ಅಂದ್ರೆ ಜಾರ್ಜ್ ಬ್ರೈಡಶ. ಭಾರತದಲ್ಲಿರುವ ಅತಿ ದೊಡ್ಡ ರೈಲ್ವೆ ಜಂಕ್ಷನ್ ಯಾವುದಪ್ಪ ಅಂದ್ರೆ ಮಥುರಾ. ಇದು ರೈಲ್ವೆ ಬಗ್ಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಆ್ಯಂಡ್ ವಿವರಣೆ ಎಕ್ಸ್ಪ್ಲೇನ್ ಎಲ್ಲ ಇದೆ. ರೈಲ್ವೆ ಬಗ್ಗೆ ನಾವು ತಿಳ್ಕೊಳೋಂಥ ಒಂದು ಜನರಲ್ ನಾಲೆಡ್ಜ್ ಅಥವಾ ಮಾಹಿತಿ. ನೆಕ್ಸ್ಟು, ಭಾರತದಲ್ಲಿರುವ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಯಾವುದಪ್ಪ ಅಂದ್ರೆ ಗೋರಖ್ಪುರ. ಸ್ವತಂತ್ರ ಭಾರತದ ಮೊದಲ ರೈಲ್ವೆ ಮಂತ್ರಿ ಯಾರಪ್ಪ ಅಂದ್ರೆ ಜಾನ್ ಮತಾಯಿ. ಭಾರತದ ಮೊದಲ ವಿದ್ಯುತ್ ರೈಲು ಡೆಕ್ಕನ್ ಮತಾಯಿ. ಬ್ರಾಡಗೇಜನ್ ಅಳಿಯ ಅಗಲ ಎಷ್ಟಪ್ಪ ಅಂದ್ರೆ 1.676 ಮೀಟರ್. ಭಾರತೀಯ ರೈಲ್ವೆಯು ಯಾವ ವರ್ಷವನ್ನು ಇಯರ್ ಆಫ್ ರೈಲ್ ಯೂಸರ್ಸ್ ಎಂದು ಘೋಷಣೆ ಮಾಡಿದೆ ಅಂದ್ರೆ 1995. ಭಾರತದಲ್ಲಿರುವ ಅತಿ ವೇಗದ ರೈಲು ಯಾವುದಪ್ಪ ಅಂದ್ರೆ ಶತಾಬ್ದಿ ಎಕ್ಸ್‌ಪ್ರೆಸ್. ಭಾರತದಲ್ಲಿರುವ ಅತಿ ಉದ್ದವಾದ ರೈಲ್ವೆ ಟ್ಯೂನಲ್ ಯಾವುದಪ್ಪ ಅಂದ್ರೆ ಪೀರ್ ಪಂಜಲ್ ರೈಲ್ವೆ ಟ್ಯೂನಲ್. ರೈಲ್ವೆ ಇಲಾಖೆಯನ್ನು 1905ರಲ್ಲಿ ಸ್ಥಾಪಿಸಲಾಯಿತು. ಭಾರತದ ಮೊದಲ ಮಹಿಳಾ ರೈಲ್ವೆ ಮಂತ್ರಿ ಯಾರಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ. ಏಷ್ಯಾದಲ್ಲಿಯೇ ಅತಿ ಉದ್ದವಾದ ರೈಲ್ವೆ ಮಾರ್ಗವನ್ನು ಹೊಂದಿರುವುದು ನಮ್ಮ ಭಾರತ. ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ರೈಲ್ವೆ ಜಾಲವನ್ನು ಹೊಂದಿದೆ. ಭಾರತದ ಮೊದಲ ರೈಲ್ವೆ ಸುರಂಗ ಮಾರ್ಗ ಪಾರಸಿಕ ರೈಲ್ವೆ. ಭಾರತದ ಅತಿ ದೊಡ್ಡ ರೈಲ್ವೆ ಯಾರ್ಡ್ ಇರುವುದು ಮುಘಲ ಸರಾಯ. ಭಾರತದಲ್ಲಿರುವ ಅತಿ ಉದ್ದವಾದ ರೈಲ್ವೆ ಸೇತುವೆ ಯಾವುದಪ್ಪ ಅಂದ್ರೆ ನೆಹರು ಸೇತುವೆ. ಭಾರತದ ಅತಿ ಜನದಟ್ಟಣೆಯ ರೈಲು ನಿಲ್ದಾಣ ಯಾವುದಪ್ಪ ಅಂದ್ರೆ ಲಕ್ನೌ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋ ರೈಲು ಆರಂಭವಾದಿದ್ದು ಕಲ್ಕತ್ತಾದಲ್ಲಿ. ಭಾರತದ ರೈಲು ಮ್ಯೂಸಿಯಂ ಇರುವ ಸ್ಥಳ ಯಾವುದಪ್ಪ ಅಂದರೆ ಚಾಣಕ್ಯನಗರಿ, ನವದೆಹಲಿ. ಇದು ರೈಲ್ವೆ ಬಗ್ಗೆ ಇರತಕ್ಕಂಥ ಮಾಹಿತಿ. ನೆಕ್ಸ್ಟು, ಹೊಯ್ಸಳರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. 985ರಿಂದ 1346. ಹೊಯ್ಸಳರದ ಕಿರುಪರಿಚಯ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ನು. ಸ್ಥಾಪಕರು ಸ್ಥಳ ನೆಲೆಸಿದ ಗ್ರಾಮ ಸೊಸೆಯೂರು, ಈಗಿನ ಅಂಗಡಿ. ಸಳನಿಗೆ ಇದ್ದ ಬಿರುದು ಯಾವುದಪ್ಪ ಅಂದ್ರೆ ಮಲೆಪೆರಳ ಗಂಡ. ಹೊಯ್ಸಳ ರಾಜಧಾನಿ ದ್ವಾರಸಮುದ್ರ. ಇದು IAS ಅಲ್ಲಿ ಕೇಳಿರೋಂಥ ಕ್ವಶನ್ನು 2020ಯಲ್ಲಿ. ಹೊಯ್ಸಳ ಇತರ ರಾಜಧಾನಿಗಳು ಸೊಸೆಯೂರು ಮತ್ತು ಬೇಲೂರು. ದ್ವಾರಸಮುದ್ರದ ಈಗಿನ ಹೆಸರು ಏನಪ್ಪ ಅಂದ್ರೆ ಹಳೆಬೀಡು. ಇದು PSC ಒಳಗೆ ಕೇಳ್ಯಾರ ನೋಡ್ರಿ 2010ರಲ್ಲಿ. ಹೊಯ್ಸಳರ ರಾಜ್ಯ ಲಾಂಛನ ಯಾವುದಪ್ಪ ಅಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಚಲನಚಿತ್ರ. ಇದು PCಗೆ ಕ್ವಶನ್ ಆಗೈತಿ. ಹೊಯ್ಸಳ ರಾಜ್ಯ ಸ್ಥಾಪನೆಗೆ ಹರಿಸಿದ ಜೈನ ಮುನಿ ಸುದತ್ತಾಚಾರ್ಯ. ನೆಕ್ಸ್ಟ್ ನೋಡೋಣ. ಹೊಯ್ಸಳರ ರಾಜಧಾನಿಯನ್ನು ಸೊಸೆ ಊರಿನಿಂದ ಹಳೆಬೀಡಿಗೆ ವರ್ಗಾಯಿಸಿದವರು ಯಾರಪ್ಪ ಅಂದ್ರೆ ವಿನಯಾದಿತ್ತ. ರಾಜಧಾನಿಯನ್ನು ಬೇಲೂರಿನಿಂದ ಹಳೆಬೀಡಿಗೆ ವರ್ಗಾಯಿಸಿದ ಹೊಯ್ಸಳರ ದೊರೆ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ. ಹೊಯ್ಸಳರ ರಾಜಧಾನಿಯನ್ನು ಕಣ್ಣನೊರೆಗೆ ವರ್ಗಾಯಿಸಿದವರು ಸೋಮೇಶ್ವರ. ಹೊಯ್ಸಳರಲ್ಲಿ ಅತ್ಯಂತ ಪ್ರಸಿದ್ಧ ಅರಸು ಯಾರಪ್ಪ ಅಂದ್ರೆ ವಿಷ್ಣುವರ್ಧನ್. ಮೂಲ ಹೆಸರು ಬಿಟ್ಟಿದೇವ. ಚೋಳರಿಂದ ಗಂಗವಾಡಿಯನ್ನು ಗೆದ್ದ ಹೊಯ್ಸಳರ ದೊರೆ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ್. ತಲಕಾಡು ವಿಜಯನದ ನೆನಪಿಗಾಗಿ ವಿಷ್ಣುವರ್ಧನ್ ನಿರ್ಮಿಸಿದ ದೇವಾಲಯ ಯಾವುದಪ್ಪ ಅಂದ್ರೆ ಬೇಲೂರಿನ ಚೆನ್ನಕೇಶ ದೇವಾಲಯ. ವಿಷ್ಣುವರ್ಧನ್ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ ನಿರ್ಮಿಸಿದರು. ವಿಷ್ಣುವರ್ಧನ್
ನನ್ನು ಸೋಲಿಸಿದ ಕಲ್ಯಾಣ ಚಾಲುಕ್ಯರ ದೊರೆ ಯಾರಪ್ಪ ಅಂದ್ರೆ 6ನೇ ವಿಕ್ರಮಾದಿತ್ಯ. ಕನ್ನೇಗಾಲ ಯುದ್ಧ 1108ರಲ್ಲಿ ಈ ಯುದ್ಧ ಆಗುತ್ತಾ, ಅದರಲ್ಲಿ ಸೋಲಿಸ್ತಾನೆ. ನೆಕ್ಸ್ಟ್ ನೋಡೋಣ. 97ನೇ ಆಸ್ಕರ್ ಪ್ರಶಸ್ತಿ ಪ್ರದಾನ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಅನೋರಾ. ಅತ್ಯುತ್ತಮ ನಟ ಪ್ರಶಸ್ತಿ ಆಡ್ರಿಯನ್ ಬ್ರಾಡಿ. ದಿ ಬ್ರೂಟ್ ಲಿಸ್ಟ್ ಚಿತ್ರ, ಇದರ ಫಿಲಮ್ ಹೆಸರು ದಿ ಬ್ರೂಟ್ ಲಿಸ್ಟ್. ಅತ್ಯುತ್ತಮ ನಟಿ ಪ್ರಶಸ್ತಿ ಮೈಕಿ ಮ್ಯಾಡಿಸನ್, ಅನೂರಾ ಚಿತ್ರ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಒಂದು ಕ್ವಶನ್ ಇರುತ್ತೆ. ಈ ಕ್ವಶನಿಗೆ ನೀವು ಆನ್ಸರ್ನ ಕಮೆಂಟ್ ಮಾಡಬೇಕು. ಕ್ವಶನ್ ಏನಪ್ಪ ಅಂದರೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವಿಜ್ಞಾನಿ ಯಾರು? ಬೇಗ ಬೇಗ ಇದಕ್ಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.